ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ವ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೀಗೆ ವ್ಲಾಗ್ಗಳು ಮುಂದುವರಿಯುತ್ತೆ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಣ ಅಂಥೇಳಿ ನಾನು ಕೂಡ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿಯಾದಂತಹ ವೀಡಿಯೋಸು ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನಿಂದ ಅಂಥೇಳಿ ನೀವು ಕೂಡ ಕಮೆಂಟಲ್ಲಿ ತಿಳಿಸಿದರೆ ನನಗೆ ಈ ಥರ ಬ್ರೇಕ್ಫಾಸ್ಟ್ ರೆಸಿಪೀಸ್ ಆಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪೀಸ್ ಆಗಿರ್ಬೋದು, ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂತಹ ಮಾಹಿತಿನ ನಾನು ಆದಷ್ಟು ತಲುಪಿಸೋಕ್ಕೆ, ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ. ಹಾಗೆ ರೂಟೀನ್ ಶೇರ್ ಮಾಡ್ಕೊಳ್ಬೋದಾ, ಅಥವಾ ಏನಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಟೈಮ್ ಕೊಟ್ಟು ಅಂತ ಹೇಳಿದ್ರೆ, ಏನಾದರೂ ಒಂದು ವಿಷಯದ ಬಗ್ಗೆ ಯಾವುದಾದ್ರೂ ಒಂದು ತಿಳ್ಕೊಳ್ಳೋ ಅಂಥದ್ದಾಗಿರ್ಬೋದು, ಕಲಿಯೋ ಅಂಥದ್ದಾಗಿರಬಹುದು, ಆ ರೀತಿಯಾದಂತಹ ಸಮಯಕ್ಕೆ ಬೆಲೆ ತರಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಯಾವ ರೀತಿಯಾದಂತಹ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮೊನ್ನೆ ಹುಣ್ಣಿಮೆ ದಿನ, ಇದು ಗುರುಪೂರ್ಣಿಮಾ ಹುಣ್ಣಿಮೆ ದಿನ ಬಂದಿತ್ತಲ್ಲ, ಸೊ ನಾವು ಕೂಡ ನಮ್ಮ ದಾವಣಗೆರೆಯ ದೇವರಾಜ ಅರಸು ಬಡಾವಣೆಯಲ್ಲಿರುವ ಮಾತಾನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಈಗ 2 ಹುಣ್ಣಿಮೆಯಿಂದನೂ ಹೋಗ್ತಾ ಇದ್ದೀವಿ. ಇವತ್ತು ನೋಡಿ, ವಿಳ್ಯದೆಲೆಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ಸ್ಟೋನ್ಸ್ ವರ್ಕ್ ಇರೋ ಅಂತಹ ಜ್ಯುವೆಲ್ಸ್ ಇದೆಯಲ್ಲ ದೇವಿದು, ಅದಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು. ತುಂಬ ಹತ್ತಿರದಿಂದ ಫೋಟೋ ತಗೊಳ್ಳೋದು ಬಿಡಲಿಲ್ಲ. ಸೊ ಪೂಜೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಹಾಗೆ ಅಲ್ಲಿ ನಮಗೆ ಕಡಲೆಕಾಯಿ ಕೂಡ ಸಿಕ್ತು. ಹಿಂದೆ ನಮ್ಮ ದೊಡ್ಡಪ್ಪರ ಹೊಲದಲ್ಲಿ ತುಂಬ ಕಡಲೆಕಾಯಿ ಬೆಳೆಯೋರು, ಗೆಣಸು ಕಡಲೆಕಾಯಿ ಆ ಥರದ್ದೆಲ್ಲ ತುಂಬಾ ಬೆಳೆಯೋರು. ಇಲ್ಲಿ ಸ್ವಲ್ಪ ಈ ಥರ ಹಸಿ ಕಡಲೆ, ತುಂಬ ಹಸಿಯಾಗಿತ್ತು ಕಡಲೆಕಾಯಿ ನೋಡಿ, ತುಂಬ ಖುಷಿಯಾಯಿತು. ತೊಗೊಂಡು ಬೇಯಿಸಿದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ಮಾವರಿಗಂತೂ ತುಂಬ ಇಷ್ಟ ಈ ಥರ ಬೇಯಿಸಿದ ಕಡಲೆಕಾಯಿ. ತುಂಬ ಹಸಿಯಾಗಿ ಚೆನ್ನಾಗಿತ್ತು, ಕಾಳು ಮಾತ್ರ. ಹಾಗೆ ನಾಳೆಗೆ ಪ್ರಿಪ್ರೇಷನ್ನು ಇಡ್ಲಿ ಮಾಡೋಣ ಅಂತ ಹೇಳ್ಕೊಂಡು ಅಕ್ಕಿ ನೆನೆಸಿದ್ದೀನಿ. ಸ್ವಲ್ಪ ಅವಲಕ್ಕಿ ಕೂಡ ನೆನೆಸ್ಕೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ ಚೆನ್ನಾಗಿ. ಹಾಗಾಗಿ ಇದು ಈಗ ಕಡಲೆಕಾಯಿ ಬೇಯಿಸಿದ್ದೆ ಅಲ್ವಾ, ಅದನ್ನು ಅಪ್ಪಾಜಿಗೆ ಅಂದರೆ ಮಾವರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವರು ಹೋಟೆಲಲ್ಲಿ ಇರ್ತಾರೆ. ಹಾಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಅವಳು ಕೂಡ ಬಂದವಳೇ ಫಸ್ಟ್ ಅಡುಗೆ ಮನೆಗೆ ಬಂದುಬಿಡೋದು. ಫಸ್ಟ್ ಏನು ಮಾಡಿದ್ಯಮ್ಮ ಅಂತೇಳಂತಂದು ಇಬ್ಬರು ಕೂಡ ಹಂಗೆ ಮಾಡ್ತಾರೆ. ಬಿಸಿ ಐತೆ, ಬಿಚ್ಕೊಡಮ್ಮ. ಕೈಕಾಲು ಮುಖ ತೊಳ್ಕೊಂಬರಗಮ್ಮ. ಹೋಗಿ ಬಂಗಾರಿ, ಕೈಕಾಲು ಮುಖ ತೊಗೊಂಬರಕ ಹೋಗಮ್ಮ. ತಿನ್ನು, ತಾತಂಗೆ ಕೊಟ್ಟು ಬಂದ್ಬಿಡಪ್ಪ. ಹಂಗೆ ಸಾಕ್ಷಿ ಕೊಟ್ಟು ಬಂದ್ಬಿಡ್ತಾಳೆ ಬಿಡು. ಅವಳು ಸೈಕಲಲ್ಲಿ ಹೆಂಗೂ ಮುಂದ್ಗಡೆ ಬ್ಯಾಗ್ ಇದ್ದಿದೆಯಲ್ಲ, ಅದರಲ್ಲಿ ಕರೆಕ್ಟಾಗಿ ಕೊಟ್ಟು ಬರ್ಬೋದಲ್ಲಮ್ಮ. ಚಿನ್ನು, ಏನಾಯ್ತಮ್ಮ ಸ್ಕೂಲಲ್ಲಿ ಸಾಕ್ಷಿ? ಯಾವುದಾದ್ರೂ ಮಾರ್ಕ್ಸ್ ಸರಿ ಹಿಡಿದ್ರ? ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಟೆಸ್ಟ್ಗೆ ಒಂದೊಂದೇ ತೋರಿಸ್ತಿದ್ದಾರೆ. ಅದು ಫಸ್ಟ್ ಅಲ್ಲಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ರಫ್ ನೋಡ್ಬೇಕಲ್ಲ. ಮಾರ್ಕ್ಸ್ ಎಲ್ಲ ಬರ್ಕೊಂಬಂದಿದ್ಯಾ? ಇಷ್ಟೇ ಮಾರ್ಕ್ ತೋರಿಸಿರೋದು ಫಸ್ಟ್ ಟೆಸ್ಟಿಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಹಿಂದಿ 36, ಮ್ಯಾಥ್ಸು 37, 40ಗೆ 37, 36 ನಾನು ಕನ್ನಡ ಡ್ರಾಯಿಂಗ್ ಬಿಟ್ಟಿದ್ದೀನಿ. ಕನ್ನಡ ತುಂಬ ಟೈಮ್ ಮಾಡಿಕೊಂಡು ಮ್ಯಾಥ್ಸ್ ಫಾಲೋಯಿಂಗು ಮತ್ತು ಡ್ರಾಯಿಂಗ್ ಎರಡನ್ನೂ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾಳೆ. ಹಂಗಾಗಿ 33, 32, 40 ಬಂದ್ಬಿಡೋದು. ಕನ್ನಡ 39 ಅಂತೂ ಬರೋದು ಅಲ್ವಾ ಪಕ್ಕ. ಆದರೆ ಟೈಮ್ ಆಗಿಲ್ಲ ಅಂಥೇಳಿ ಮ್ಯಾಥ್ಸ್ ಫಾಲೋಯಿಂಗು ಮತ್ತು ಡ್ರಾಯಿಂಗ್ ಡ್ರಾಯಿಂಗ್ ಬೆಳಿಗ್ಗೆ ಡ್ರಾಯಿಂಗ್ ಪೆನ್ಸಿಲ್ಸ್ ಎಲ್ಲ ಕಲರ್ ಶಾರ್ಪ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹೋಗಿ ಡ್ರಾಯಿಂಗ್ ಬಿಟ್ಟು. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಫಾಸ್ಟಾಗಿ ಬರೀಬೇಕು ಚಿನ್ನು, ಫಾಸ್ಟಾಗಿ ಬರೀಬೇಕು. ಆಮೇಲೆ ಇನ್ನೊಂದೇನು ನಾನು ಅವತ್ತೇ ಹೇಳಿದ್ದೀನಲ್ಲ, ಫಸ್ಟ್ ಟೆಸ್ಟ್ ಓಕೆ ಗುಡ್, ಗೊತ್ತಾಯಿತು ಬಂಗಾರಿ, ನಾನು ಹೇಳೋದು ಕೇಳಿಸ್ಕೊಂತ ಇದೆಯಾ. ಫಸ್ಟ್ ಟೆಸ್ಟು ಓಕೆ, ಬಟ್ ಈಸಿ ಇರೋದನ್ನು ಬರ್ಕೊಂಡೋಗ್ಬಿಡ್ಬೇಕು. ಈಗ ಒಂದು ಯಾವುದಾದ್ರೂ ಗೊತ್ತಾಗಲಿಲ್ವಾ, ನೀನಲ್ಲಿ ಟೈಮು ಅದನ್ನು ಬಿಟ್ಬಿಡ್ಬೇಕು, ಲಾಸ್ಟಿಗೆ ಬರೀಬೇಕು ಅಂತ. ಈಸಿ ಇರೋದಿಲ್ಲ. ಈಗ ಮ್ಯಾಥ್ಸ್ ಫಾಲೋಯಿಂಗ್ 4ಗೆ 4 ಬರ್ತಿತ್ತಾ, ಡ್ರಾಯಿಂಗ್ 2 ಮಾರ್ಕ್ಸ್ 6.5 7 ಮಾರ್ಕ್ಸ್ ಓದಂಗೆ ಆಯ್ತು ಈಗ. ಅದಕ್ಕೆ
ಅದಕ್ಕೆ ಏನು ಮಾಡಬೇಕು, ಲೈನ್ಸು ತುಂಬ ನಿಂಗೆ ಸ್ವಲ್ಪ ಡೌಟಲ್ಲಿದೆ ಅನ್ನೋದನ್ನು ಒಂದು ಬಿಟ್ಬಿಡು, ಅದು ಆಮೇಲೆ ಬರೀವಂತೆ, ಆಯಿತಾ? ನೋಡಿ ಓಕೆ, ಚೆನ್ನಾಗಿದೆ. ಆಮೇಲೆ ಇಲ್ಲಿ this is a heavy box. ಅದಾದಮೇಲೆ ಮಕ್ಕಳಿಗೆ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗೀತಾ ಬಂತು, ಮಾವಿನ ಹಣ್ಣು ಕಡಿಮೆ ಆಗ್ತಾ ಇದೆ. ಹಾಗೆ ಹಲಸಿನಣ್ಣು ಕೂಡ ಸೀಸನ್ ಮುಗೀತು. ನಮ್ಮೂರಲ್ಲಿ ಹೆಂಗಪ್ಪ ಅಂದರೆ ತುಂಬ ಹಲಸಿನಣ್ಣು ಮಾವಿನ ಹಣ್ಣು. ಈ ವರ್ಷ ಅಂತೂ ಮಾವಿನ ಹಣ್ಣಂತೂ ತುಂಬ ಅಂದರೆ ತುಂಬ ಮಾವಿನ ಹಣ್ಣಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಹೊರಗಡೆ ಎಲ್ಲೂ ಹೋಗಲಿಲ್ಲಂತೆ. ರೀಸನ್ ಕೇಳಿದ್ದಕ್ಕೆ, ಹೊರಗಡೆ ಅಂದರೆ ಹೊರದೇಶಗಳಿಗೆ ನಮ್ಮ ಇಂಡಿಯಾದಿಂದ ಮಾವಿನ ಹಣ್ಣು ಹೋಗಲಿಲ್ಲಂತೆ ಈ ವರ್ಷ. ಹಾಗಾಗಿ ಮಾವಿನ ಹಣ್ಣು ತುಂಬ ಕಡಿಮೆಗೆಲ್ಲ ಸಿಕ್ತು ಅಂತ ಹೇಳ್ತಾರೆ. ಅಂದರೆ ತುಂಬ ಸೋವಿ ಇತ್ತು ಅಂತ ಹೇಳ್ತಾರೆ. ಈ ಕಡೆಗೆ 100 ರೂಪಾಯಿಗೆಲ್ಲ 2 kg 3 kg ಆ ಥರ. ಪಾಪ ಹಣ್ಣು ಬೆಳೆದಿರೋರಿಗಂತೂ ಈ ವರ್ಷ ಲಾಸ್ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಫಲ ಇದ್ದಾಗ ರೇಟ್ ಇರೋದಿಲ್ಲ, ರೇಟ್ ಚೆನ್ನಾಗಿದ್ದಾಗ ಈ ಥರದ್ದೇನಾದರೂ ಆಗಿರುತ್ತೆ. ರೈತರದಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು. ನೆಕ್ಸ್ಟು ಇಡ್ಲಿಗೆ ನೆನೆ ಹಾಕಿದ್ನಲ್ಲ, ಇಡ್ಲಿ ಮಾಡ್ಕೊಂಡಿದ್ದೆ. ಈ ಥರ ಬಟಾಣಿ ಇಡ್ಲಿ ಇಷ್ಟಪಡ್ತಾರೆ ಮಕ್ಕಳು. ಬಾಕ್ಸಿಗೂ ಕೂಡ ನಮ್ಮ ಮನೇಲಿ ಈ ಥರದ್ದೇ ಮಾಡಿಬಿಡ್ಬೇಕು. ಹೆಂಗಂದ್ರೆ ತುಂಬ ಕೈ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಇದು ಸಣ್ಣ ಸಣ್ಣದಲ್ವಾ, 1 ಗುಕ್ಕಿಗೆ 2 ಗುಕ್ಕಿಗೆಲ್ಲ ಅದು ಫಿನಿಶ್ ಆಗೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು 1-2 ಟ್ರಿಪ್ ಇದನ್ನು ಹಾಕ್ಕೊಳ್ತೀನಿ. ಸಣ್ಣ ಸಣ್ಣ ಪುಟಾಣಿ ಇಡ್ಲಿ ಸ್ಟ್ಯಾಂಡ್ ಬರುತ್ತೆ, ನಿಮ್ಗೆ ಸಿಗುತ್ತೆ. ಪುಟಾಣಿ ಇಡ್ಲಿನ ಇಷ್ಟಪಡ್ತಾರೆ. ಅದಾದಮೇಲೆ ಅತ್ತೆಯವರು ಹಲಸಿನಣ್ಣು ತೊಗೊಂಬಂದಿದ್ರು. ಹಲಸಿನಣ್ಣು ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ನಮ್ಮೂರ ಕಡೆ ಅಂತೂ ಸಕ್ರೆಪಟ್ಟಣದ ಕಡೆ ತುಂಬ ಚೆನ್ನಾಗಿರುತ್ತೆ ಹಲಸಿನಣ್ಣು. ಅಜ್ಜಂಪುರ ಈ ಸೈಡ್, ಕಡೂರು, ಬೀರೂರು, ಸಕ್ರೆಪಟ್ಟಣ ಈ ಕಡೆ ಸೈಡ್ ತುಂಬ ಚೆನ್ನಾಗಿರುತ್ತೆ ಹಲಸಿನಣ್ಣು ಅಂತೂ. ಸಖತ್ ಹಣ್ಣಿದೆ ಮನೆಯಲ್ಲಿ ಅಂದರೆ ಎಷ್ಟು ಘಮ ಅನ್ನತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಗೊತ್ತಾಗ್ಬಿಡುತ್ತೆ ಹಲಸಿನಣ್ಣು ಮನೇಲಿದೆ ಅಂತೇಳಿ ಗೊತ್ತಾಗ್ಬಿಡುತ್ತೆ, ಐಡೆಂಟಿಫೈ ಮಾಡ್ಬೋದು. ಅಷ್ಟು ಘಮ. ಮೋಸ್ಟ್ಲಿ ಇನ್ಯಾವ ಹಣ್ಣು ಅಷ್ಟೊಂದು ಸ್ಮೆಲ್ ಇರಲ್ಲ ಅಂದ್ಕೊತೀನಿ. ಸಂಜೆ ದೀಪ ಹಚ್ತಾ ಇದ್ದೀನಿ ಇವಾಗ. ಸೊ ನೆಕ್ಸ್ಟು ಬೆಳಿಗ್ಗೆ ವ್ಲಾಗ್ ಇದು, ಅಂದರೆ ಹುಣ್ಣಿಮೆ ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆ ನೋಡ್ಬೋದು 6 ಗಂಟೆಗೆ ಹೋಗ್ತಾ ಇದ್ದೀವಿ, 5:45 6 ಗಂಟೆಗೆ. ಮಳೆ ಬರ್ತಾ ಇದೆ. ನಾನು ನನ್ನ ಮಗಳದ್ದು ಕರಾಟೆ ಕ್ಲಾಸ್, ಹಾಗೆ ನಂದು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಬಂದ ಕೂಡಲೇ ಇವಳಿಗೆ ಹೊಟ್ಟೆ ಹಸಿವಾಗುತ್ತೆ. ಸೊ ಬಿಸ್ಕೆಟು ಮತ್ತು ಡೈಜೆಸ್ಟಿವ್ ಬಿಸ್ಕೆಟ್, ಹಾಗೆ 1 ಕಪ್ ಬೂಸ್ಟು ಕುಡಿದ್ಬಿಡ್ತಾಳೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಸಾಗು ಮಾಡಿದ್ದೆ. ತರಕಾರಿ ಹಾಕ್ಕೊಂಡು, ಬಟಾಣಿ ಸ್ವಲ್ಪ ರಾತ್ರಿನೇ ನೆನೆ ಇಟ್ಕೊಂಡಿದ್ದೆ, ಕಾಳುಗಳು. ಹಾಗೆ ಸ್ನ್ಯಾಕ್ಸಿಗೆ ಇನ್ನೇನು ಹಲಸಿನಣ್ಣು ಇತ್ತು, ಮಾವಿನ ಹಣ್ಣಿತ್ತು ಅಂತೇಳಿ, ಮತ್ತೆ ಈ ಸೀಸನ್ ಸಿಗಲ್ವಲ್ಲ, ಸೊ ಹಾಗಾಗಿ ಯಾವ ಹಣ್ಣಿರುತ್ತೋ ಅದನ್ನು ಹಾಕಿ ಕಳಿಸ್ಬಿಡ್ತೀನಿ ಸ್ನ್ಯಾಕ್ಸಿಗೆ. ಹಲಸಿನಣ್ಣು ಹಾಕಿದ್ದೆ. ಹಾಗೆ ಸಾಗುನೆಲ್ಲ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾದಂತಹ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅದರ ಡೀಟೇಲ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಇದ್ದಾವೆ, ನೋಡಿದ್ರೆ ಸಿಗುತ್ತೆ ನಿಮಗೆ. ಇನ್ನು ಹೊಸ ರೆಸಿಪೀಸು ನಾನು ಕೂಡ ಟ್ರೈ ಮಾಡ್ತಿರ್ತೀನಿ, ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ಕೂಡ ಯಾವ ಥರದ ವೀಡಿಯೋ ಬೇಕು ಅಂತ ನನಗೆ ಕೇಳಿದ್ರೆ ನಾನು ಕೂಡ ಆ ಥರದ ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ನೋಡ್ಬೋದೀಗ ಸ್ನ್ಯಾಕ್ಸ್ಗೆ ಹಲಸಿನಣ್ಣು ಹಾಕಿದ್ದೀನಿ. ಹಾಗೆ ಬಾಕ್ಸ್ಗೆ ಲಂಚ್ಗೆ ಈ ಸಾಗು ಹಾಗೆ ಪೂರಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಹೆಂಗಂದ್ರೂ ಬೆಳಿಗ್ಗೆ ಎಷ್ಟು ಜಲ್ದಿ ಎದ್ದರು, ಎಲ್ಲ ಹೆಣ್ಮಕ್ಳು ಇದೇ ಫೇಸ್ ಮಾಡ್ತೀವಿ ಅನಿಸುತ್ತೆ ಮೋಸ್ಟ್ಲಿ. ಹೇಗೆ ಅಂದರೆ ಎಷ್ಟು ಬೇಗ ಎದ್ದರು, 5 ಗಂಟೆಗೆ ಎದ್ದರು, 5:30ಗೆ ಎದ್ದರು, 4:15ಗೆ ಎದ್ದಿದ್ರು ಕೂಡ ಟೈಮು ಹೆಂಗೆ ಹೋಗುತ್ತೆ ಬೆಳಿಗ್ಗೆ ಹೊತ್ತು ಅಂತಂತಲೇ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಹಾಫ್ ಆನ್ ಅವರ್ 1 ಅವರ್ ಮಕ್ಕಳಿಗೆ ಓದ್ಕೊಟ್ಟು ಬರೋ ಹೊತ್ತಿಗೆ 9 ಗಂಟೆ ಆಗೇ ಹೋಗಿಬಿಟ್ಟಿರುತ್ತೆ ಅಡುಗೆ ಬ್ರೇಕ್ಫಾಸ್ಟು ರೆಡಿ ಮಾಡೋದ್ರಲ್ಲಿ ಇನ್ಸ್ಟೆಂಟಾಗಿ. ಅದರಲ್ಲೂ ಇವತ್ತು ಸಾಗುಗೆ ಅಂದರೆ ಹೆಂಗಪ್ಪ ಅಂದರೆ ಎಲ್ಲ ತರಕಾರಿಗಳನ್ನ ಹೆಚ್ಕೊಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಈ ಬಟಾಣಿ ಬಿಟ್ಟರೆ ಇನ್ನೆಲ್ಲ ಆಲೂಗಡ್ಡೆ, ಈ ಬೀನ್ಸು, ಕ್ಯಾರೆಟ್ ಎಲ್ಲ ಹೆಚ್ಕೊಳ್ಬೇಕಲ್ಲ, ಸ್ವಲ್ಪ ಕೈ ಹಿಡೀತು. ಈಗ ಮಕ್ಳದ್ದು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಟ್ರೆ ಒಂದು ಅರ್ಧ ಟೆನ್ಷನ್ನು ಫ್ರೀ ಅಂತ ಹೇಳ್ಬೋದು. ಮೇಲ್ಗಡೆಯಿಂದ ಹೂ ಇಷ್ಟು ಸಿಕ್ಕಿತ್ತು ಇವತ್ತು, ನೋಡ್ಬೋದು ಚೆನ್ನಾಗಿ ಹರಳಿದೆ ದಾಸವಾಳ. ಹಾಗೆ 1-2 ಬಿಡ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು ಈ ಒಂದು ದಾಸವಾಳದ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಏನು ಮಾಡೋದು, ನಮಗೆ ಪ್ಲೇಸ್ ಇಲ್ಲ, ಇರೋದ್ರಲ್ಲೇ ನಾವು ಹಾಕ್ಕೊಳ್ಬೇಕು ಈ ಥರ ಹೂವಿನ ಗಿಡಗಳೆಲ್ಲ. ಶುಕ್ರವಾರದ ಪೂಜೆ,
ನೀವು ಕೂಡ ನೋಡ್ತಾ ಹೋಗಿ ಒಂದು ಹಾಡಿನೊಂದಿಗೆ. ಶ್ರೀದೇವಿ ಬಾಮ್ಮ ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗಿ ಮಾಡು, ದಯೆ ತೋರಿ ಬಂದು ಮನದಲ್ಲಿ ನಿಂದು ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು. ಕರವನು ಮುಗಿಯುವೆ ಆರತೀಗ ಬೆಳಗುವೆ, ಕಮಲದ ಕಣ್ಣೋಳೆ ಕಮಲದ ಮೊಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲಿನಿ ಕರಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಇದಾಗಿತ್ತು ಶುಕ್ರವಾರದ ಪೂಜೆ. ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ಹಲಸಿನಹಣ್ಣಿಂದ ಹಲ್ವಾ ಮಾಡಿದ್ದೆ. ಹಲಸಿನಹಣ್ಣಿಂದ ತುಂಬ ರೆಸಿಪೀಸ್ ಮಾಡ್ಬೋದು. ಇನ್ಸ್ಟಂಟಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಬೆಲ್ಲ ಹಾಗೆ ಹಲಸಿನಹಣ್ಣನ್ನ ಮಿಕ್ಸರ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಬಿಡೋವರೆಗೂ ಫ್ರೈ ಮಾಡಿದ್ರೆ ಆಯಿತು. ಹಲಸಿನಹಣ್ಣಿನ ಹಲ್ವಾ ರೆಡಿ ಆಯಿತು. ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ಹೇಗನ್ನಿಸ್ತು ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.